ನಾಯಕಾಯ ನಮಃ ಓಂ ಸಾಧುಪ್ರಿಯಾಯ ನಮಃ ಓಂ ಸದಾನಂದಾಯ ನಮಃ ವೈಶ್ವದೇವ ಸಮಪ್ರಚದಕ್ಷಾಯ ನಮಃ ಶ್ರೀರಾಮ ಭಕ್ತ ಸಮೇತಾಯ ನಮಃ ಕೃಷ್ಣ ಪ್ರೀತಿ ಗಾಯಕಾಯ ನಮಃ ಕರುಣಾಮೃತ ಸಂಹಿತಾಯ ನಮಃ ದುರ್ಗಾಯ ನಮಃ ಅಂತ ಶ್ರದ್ಧಾಭಕ್ತಿಯಿಂದ 5 ಸಲ ಫಸ್ಟ್ ಅರಿಶಿಣ ಹಾಕ್ರಿ, ಆಮೇಲೆ ಕುಂಕುಮ ಹಾಕ್ತಾವ್ರಿ. ಶ್ರದ್ಧಾಭಕ್ತಿಯಿಂದ ಓಂ ದುರ್ಗಾಯ ನಮಃ ಓಂ ಶ್ರೀಗೇ ನಮಃ ಓಂ ಮಾಘ್ಯ ನಮಃ ಭಾರತೇ ನಮಃ ಭದ್ರಾಯ ನಮಃ ಶರ್ಮಾಗ್ನೇ ನಮಃ ಓಂ ವಿಜಯಾಯ ನಮಃ ಓಂ ಜಗಾಯ ನಮಃ ಓಂ ಪಾಂಡೇ ನಮಃ ಸರ್ವಾಗದಾಯ ನಮಃ ಗೌರ್ಗೇ ನಮಃ सरस्वत्यै नमः कमलाय नमः मायाय नमः मातंगे नमः अपराय नमः अजाय नमः शाकंभर्गे नमः शिवाय नमः चंडे नमः ब्रह्मणे नमः त्रैलोक्यवासने नमः पुष्कराय नमः अत्रसुताय नमः गूढाय नमः त्रिवर्णाय नमः त्रिसर्वराय नमः त्रिगुणाय नमः निर्गुणाय नमः सत्याय नमः निर्विकल्पाय नमः निराक्षाय नमः कामिन्ये नमः कामताय नमः कामदाय नमः कलंसन्ने नमः सल ನಮ್ಮಲ್ಲಿ ಬರುವಂತ ಎಲ್ಲ ಡ್ಯಾಮ್ಗಳು ಈ ಟೈಮ್ಗೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಒಂದು ಭರ್ತಿ ಆಗ್ಬೇಕಾಗಿತ್ತು. ಮೊಟ್ಟ ಮೊದಲನೇದಾಗಿ ನಮ್ಮ HD ಕೋಟೆಯಲ್ಲಿರುವ ಅಂದ್ರೆ ವಯನಾಡಲ್ಲಿ ಮಳೆ ಆದ್ರೆ ನಮ್ಮ HD ಕೋಟೆದು ನಮ್ಮ ಕಬಿನಿ ಜಲಾಶಯ ಫಸ್ಟ್ ತುಂಬಬೇಕಾಗಿತ್ತು. ಇವತ್ತಿಗೂ ಕೂಡ ಇನ್ನೂ ತುಂಬಿಲ್ಲ. ಹಾಗಾಗಿ ಅದೊಂದು ಎಲ್ಲರ ಗಮನಕ್ಕೆ ಬರ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಎಲ್ಲ ನಮ್ಮ ಸರ್ಕಾರದ ವತಿಯಿಂದ ಕೂಡ ಅವರು ನಮ್ಮ ಎಲ್ಲ ರಾಜ್ಯಕ್ಕೆ ಎಲ್ಲರೂ ಹೇಳಿದ್ದಾರೆ ಈ ತರ ವರ್ಣ ಬರೋದಕ್ಕೆ ಸ್ವಲ್ಪ ಕಠಿಣ ಇದೆ, ಬಂದ್ರು ಒಳ್ಳೇದು. ಇನ್ನು ಈ ತರ ಡ್ಯಾಮ್ಗಳಲ್ಲಿ ಬಳಕೆ ಮಾಡೋದ್ರಲ್ಲಿ ನಾವು ಮಿತಿಯಲ್ಲಿ ಇರ್ಬೇಕಂತ ಹೇಳಿ ಸೂಚನೆ ಕೊಟ್ಟಿರೋದ್ರಿಂದ ನಮ್ಮ ಶಾಸಕರಿಗೆ ಒಂದು ಸಂಕಲ್ಪ ಬಂತು. ಯಾವತ್ತೂ ಅವರು ಈ ತರ ಅನ್ಕೊಂಡಿಲ್ಲ, ಇವತ್ತೇನೋ ಬರಗಾಲ ಬಂದಿರೋದ್ರಿಂದ ಅವ್ರ ಸಂಕಲ್ಪ ಮನಸ್ಸಲ್ಲಿ ಕೋರಿಕೆ ಮಾಡಿಕೊಂಡು ಕಾರಣಾಂತರದಿಂದ ಅವರು ಬರ್ತೀನಿ ಅಂತ ಹೇಳಿದ್ರು, ಬಂದಿದ್ದಿಲ್ಲ. ಇನ್ನು ಬರ್ಬೋದೇನೋ ಗೊತ್ತಿಲ್ಲ. ಬಟ್ ನನಗಂತೂ ಎಲ್ಲರೂ ನಮ್ಮ ಈ ಇಡೀ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಹಾಗೆ ಮುಖ್ಯವಾಗಿ ನಮ್ಮ ಈ ಮಹಾಪೌರರು ನಮ್ಮ ಕನಕದುರ್ಗಮ್ಮ ನಡೆಸಿಕೊಡುತ್ತಿರುವಂತ ನಮ್ಮ ಮಹಾಪೌರರು ಗಾದಣ್ಣ ಅವರ ಒಂದು ನೇತೃತ್ವದಲ್ಲಿ, ಅಂದ್ರೆ ಅವರು ಕೂಡ ಬಹಳಷ್ಟು ಶ್ರಮ ವಹಿಸಿ ಅವರು ಇಲ್ಲಿ ಕನಕದುರ್ಗಮ್ಮ ಆಡಳಿತ ಮಂಡಳಿ ಎಲ್ಲಾನು ನೋಡ್ಕೊಳ್ತಾ ಇರೋದ್ರಿಂದ ಅವರ ನೇತೃತ್ವ ಕೊಟ್ರೆ ನಮ್ಮ ಇಡೀ ಗ್ರಾಮ ದೇವತೆಯಲ್ಲಿ ನಾವು ಒಂದು ಸಂಕಲ್ಪ ತೊಟ್ಟು ನಾವು ಈ ತರ ವರ್ಣಯಾಗ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ಈಗ ತಾನೇ ನಮ್ಮ ಎಲ್ಲ ನಮ್ಮ ಪುರೋಹಿತರು ಇವತ್ತು ಈ ತರ ಒಂದು ಅನಿಸಿಕೆ ಮಾಡ್ಕೊಂಡಿದ್ದು ಬಹಳ ಒಳ್ಳೆಯದು ಅಂತ ಒಂದು ಅವರು ಹೇಳಿರೋದ್ರಿಂದ ನಮಗೂ ಸಂತೋಷ ಆಯ್ತು. ಯಾರೇ ಆಗ್ಲಿ ನಮ್ಮ ರಾಜ್ಯದಲ್ಲೇ ಆಗ್ಲಿ ಇಡೀ ನಮ್ಮ ಕಲ್ಚರಲ್ಲಿ ಸಂಸ್ಕೃತಿಯಲ್ಲಿ ಹಿಂದಿನಿಂದ ನಮ್ಗೆ ಬಂದಾಗ ನಮ್ಮ ವರ್ಣ ಬಂದಿಲ್ಲ ಅಂತಂದ್ರೆ ಅನೇಕ ರಾಜ್ಯದಲ್ಲಿ ಕೂಡ ಜಪ ತಪಗಳು ಬಹಳ ಒಂದು ಪೂಜೆಗಳನ್ನು ನೆರವೇರಿಸ್ತಾ ಇರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ನಾವು ಮಾಡಿದ್ರೆ ಒಳ್ಳೇದಂತ ಅವ್ರ ಸಂಕಲ್ಪ ತೊಟ್ಟಿದ ತಕ್ಷಣನೇ ಈಗ ತಡ ಮಾಡದೆ ಈಗಾಗಲೇ ಜುಲೈ ಇವತ್ತು 6ನೇ ತಾರೀಕು ಬಂದಿದೆ. ನಮ್ಗೆ ಜೂನ್ 6ರಿಂದನೇ ಮಳೆ ಆಗ್ಬೇಕಾಗಿತ್ತು. ಮಾನ್ಸೂನ್ ಯಾವಾಗ್ಲೂ ಜೂನ್ 6, 7 ಶುರುವಾಗುತ್ತೆ. 1 ತಿಂಗಳು ತಡವಾಗಿರೋದ್ರಿಂದ ಮಾನ್ಯ ಶಾಸಕರು ಕೂಡ ಅವರು ಮನಸ್ಸಲ್ಲಿ ಅನ್ಕೊಂಡು ನಮ್ಮೆಲ್ಲರಿಗೂ ಒಂದು ನಿರ್ದೇಶನ ಒಂದು ಸೂಚನೆ ಕೊಟ್ಟು ತಾವೆಲ್ಲರೂ ನಾನು ಭಾಗವಹಿಸ್ತೀನಿ, ಸಾಧ್ಯ ಆದ್ರೆ ನೀವೆಲ್ಲರೂ ಭಾಗವಹಿಸಿ ವರ್ಣನ ಕೃಪೆಯನ್ನು ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಬಹಳ ವಿಶೇಷವಾಗಿ ವರ್ಣಯಾಗ ಮಾಡ್ಬೇಕಂತಲೇ ನಮ್ಮ ಶಾಸಕರು ಅನ್ಕೊಂಡಿದ್ದಾರೆ. ಕಾರ್ಯಕರ್ತ ಬಂಧುಗಳು ಪುರೋಹಿತರು ಆಶೀರ್ವಾದ ಮಾಡೋದು ಯಾವತ್ತೂ ಸಹಜ. ಯಾವುದೇ ಒಂದು ವ್ಯಕ್ತಿ ಒಂದು ಸಾಮಾಜಿಕದಲ್ಲಾಗ್ಲಿ ಒಂದು ವ್ಯವಹಾರಿಕವಾಗ್ಲಿ ಇದ್ರು ಉನ್ನತ ಪದವಿ ಹೋಗಂತ ಒಂದು ಆಶೀರ್ವಾದ ಮಾಡ್ತಾರೆ. ಅದೇ ತರ ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಒಳ್ಳೆ ಅವಕಾಶ ಕೊಡ್ಲಿ ಅಂತ ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ವರ್ಣದೇವರದೇ ಇದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ತಾನೇ ನಮ್ಮ ನಿಗಮದ ಅಧ್ಯಕ್ಷರಾದ ನಮ್ಮ ಕುಂಡ್ರಗಿ ನಾಗರಾಜ ಅಣ್ಣವರು ಹಾಗೂ ಮೇಯರ್ ಅವರು ಹಾಗೂ ಇಲ್ಲಿ ನಮ್ಮ DCC ಅಧ್ಯಕ್ಷರಾದಂತ ಪ್ರಶಾಂತ್ ಸರ್ ಅವರು ಅನೇಕ ಲೀಡರ್ಗಳು ಜೊತೆಗೆ ನಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ನಮ್ದು ಸಿಟಿ ಅರ್ಧ ಭಾಗ ಬರುತ್ತೆ, ವಿಲೇಜಸ್ ಅರ್ಧ ಭಾಗ ಬರುತ್ತೆ. ನಮ್ಮ ಎಲ್ಲ ಗ್ರಾಮಾಂತರದಿಂದ ಎಲ್ಲ ಲೀಡರ್ಸು ಕಾರ್ಯಕರ್ತರ ಬಂಧುಗಳು ಅಣ್ಣ ತಮ್ಮಂದ್ರು ಹಾಗೂ ನಮ್ಮ ಪಾಲಿಕೆ ಸದಸ್ಯರು ಒಳಗೊಂಡು ವಿಶೇಷವಾಗಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಲಿ, ಇಡೀ ರಾಜ್ಯ ಅಭಿವೃದ್ಧಿ ಆಗ್ಲಿ,
ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರ ಆಡಳಿತ ಬಹಳ ಅಡ್ಡಿ ಆತಂಕ ಇಲ್ಲದೆ ಅವರು ನಡ್ಸ್ಕೊಡ್ಲಿ. ಎಲ್ಲರಿಗೂ ಯಾರೇ ಒಂದು ಅವಕಾಶ ಸಿಕ್ಕಾಗ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಇರ್ತಾರೆ. ಮಾನ್ಯ ಮಾಜಿ ಸಿದ್ದರಾಮಯ್ಯ ಅನೇಕ ಒಂದು ಇಡೀ ರಾಜ್ಯ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಅವರ ಒಂದು ಹೆಸರುವಾಸಿ ಆಗಿರೋ ತರ ಅವರು ಕೂಡ ಒಂದು ಸಿಕ್ಕಿರುವಂತ ಅವಕಾಶದಲ್ಲಿ ಒಳ್ಳೆ ಕೆಲಸಗಳು ಮಾಡಿ ಅಂತ ನಮ್ಮ ಮನಸ್ಸಿಗೆ ಅವ್ರಿಗೂ ಅಡ್ಡಿ ಆತಂಕ ಬರಬಾರ್ದಂತ ನಮ್ಮೆಲ್ಲರ ಒಂದು ಇಚ್ಛೆ ಇರೋದ್ರಿಂದ ಮಾನ್ಯ ಶಾಸಕರ ಒಂದು ಸೂಚನೆ ಮೇರೆಗೆ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ತಾವೆಲ್ಲ ಬಂದಿರಿದ್ವಿ, ಧನ್ಯವಾದಗಳು. ಇವತ್ತು ನಮ್ಮ ಬಳ್ಳಾರಿ ದುರ್ಗಮ್ಮ ತಾಯಿ ಊರು ದೇವತೆಯಲ್ಲಿ ನಾಗೇಂದ್ರಣ್ಣವರು ನಮಗೆ ಯಾವತ್ತಿದ್ರು ಶಾಸಕರಲ್ಲ, ಸಚಿವರು. ಅವರು ಒಂದು ಚಿಂತನೆ, ಬಳ್ಳಾರಿಯ ಜನರ ಒಂದು ಚಿಂತನೆ, ಬೆಳೆ ಮಳೆ ಸುಖ ಶಾಂತಿಗೆ ಯೋಚನೆ ಮಾಡ್ತಕ್ಕಂಥ ಒಂದು ದೊಡ್ಡ ಲೀಡ್ರು. ಇವತ್ತು ಒಂದು ಹೋಮ ಮತ್ತು ಪೂಜೆ ಬಳ್ಳಾರಿಯಲ್ಲಿ ಇಟ್ಕೊಂಡಿದ್ದಾರೆ ಜನರಿಗೆ ಸಲುವಾಗಿ. ಆ ನೇತೃತ್ವ ಅವರು ಸಹೋದರಾದ ವೆಂಕಟೇಶ್ ಪ್ರಸಾದ್ ಅವರು ಕುತ್ಕೊಂಡು ನಮ್ನೆಲ್ಲರನ್ನು ಆಹ್ವಾನಿಸಿ ಎಲ್ಲರಿಗೂ ಸುಖ ಶಾಂತಿ ಆಗ್ಲಿ ಅಂತ ಬೇಡ್ಕೊಂಡಿದ್ದಾರೆ. ನಾವು ಅದನ್ನೇ ಬೇಡ್ಕೊಂತೀವಿ. ಅದೇ ರೀತಿಯಾಗಿ ನಮ್ದೆಲ್ಲರದು ಬಳ್ಳಾರಿಯಲ್ಲಿ ಒಂದು ಚಿಂತನೆ ಮತ್ತು ಒಂದು ಬೇಡಿಕೆ ಏನಪ್ಪಾ ಅಂದ್ರೆ, ಬಳ್ಳಾರಿಗೆ ನಾಗೇಂದ್ರಣ್ಣವರಿಗೆ ಮೊದಲು ಸಚಿವ ಸ್ಥಾನ ಕೊಟ್ಟಿದ್ರು. ಅವ್ರಿಗೆ ಎಲ್ಲ ಒಂದು ಅರ್ಹತೆ ಇದೆ. ಆ ಅರ್ಹತೆ ಮೇಲೆ ಬಳ್ಳಾರಿಗೆ ಒಂದು ಸಚಿವ ಸ್ಥಾನ ಕೊಟ್ರೆ ಒಳ್ಳೇದಾಗತ್ತಂತ ಇವತ್ತು ಗುಡಿಯಲ್ಲಿ ಕೂಡ ನಾವು ಬೇಡ್ಕೊಂತಿದ್ದೀವಿ, ಎಲ್ಲರೂ ಬೇಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ SIR ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಆಗ್ಲೇ ಬಳ್ಳಾರಿಯಲ್ಲಿ ಆಗ್ಲಿ ನಾವು ಸ್ವಲ್ಪ ತಿರುಗಿದೀವಿ. ಅವ್ರು ಮಾಡ್ತಕ್ಕಂಥ, ನಾವಲ್ಲ, ಎಲೆಕ್ಷನ್ ಕಮಿಷನ್ ಮಾಡ್ತಕ್ಕಂಥ ವರ್ತನೆ ಬಹಳ ಕೀಳವಾಗಿದೆ. ಎಲ್ಲ ಆಫೀಸರ್ಗಳು, ಶುಗರ್ ಪೇಷಂಟ್ಗಳು, BP ಶುಗರ್ ಬಂದು ಆಗ್ಲೇ ಸಾಕಷ್ಟು ಜನ ಈಗಾಗಲೇ ತೀರೋಗಿದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ. ಇದು ನಾವು ಒಂದು ಬೇಡಿಕೆ ಬೇಡ್ಕೊಂತ ಇದ್ದೀವಿ ಎಲೆಕ್ಷನ್ ಕಮಿಷನ್ಗೆ. ಸ್ವಲ್ಪ ಟೈಮ್ ಕೊಟ್ಟು, ಅವರು ಮನುಷ್ಯರೇ, ಅವ್ರಿಗೂ ಸ್ವಲ್ಪ ಟೈಮ್ ಕೊಟ್ಟು ಅವ್ರಿಗೊಂದು ಅನುಕೂಲತನೆ ಮಾಡಿ ಟೈಮ್ ಫ್ರೇಮ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕಂತ ಕೇಳ್ಕೊಂತೀವಿ. ಬಹಳ ಕನ್ಫ್ಯೂಷನ್ ಇದೆ ಫಾರ್ಮ್ ಫಿಲ್ಲಿಂಗ್ ನಲ್ಲಿ. 2002ರಲ್ಲಿ ಬರ್ತಕ್ಕಂಥ ಫಾರ್ಮ್ಗಳು ಸಿಗ್ತಾ ಇಲ್ಲ. ಬಹಳ ಜನರು ಹುಡುಕೋದ್ರಲ್ಲಿ ಕಷ್ಟ ಆಗ್ತಾ ಇದೆ. ಇದರಲ್ಲಿ ನಾವು ಎಲ್ಲರಿಗೂ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ಹುಷಾರವಾಗಿ ನೀವು ಭಾರತೀಯರಾಗಿ ನಾಗರಿಕರಾಗಿ ಇರ್ಬೇಕಪ್ಪ ಅಂದ್ರೆ ಇದು ನಿಮ್ಮ ಒಂದು ಜವಾಬ್ದಾರಿ ಇದೆ. ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಂಡು ಹೋರಾಟ ಮಾಡ್ಬೇಕಂತ ಈ ಮುಖಾಂತರ ಕೇಳ್ಕೊಂತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.